ನಾನ್ ವೆಜ್ ಪ್ರಿಯರಿಗೆಲ್ಲ ಅನ್ನೋದಕ್ಕಿಂತ ಫಿಶ್ ಪ್ರಿಯರಿಗೆಲ್ಲ, ಅದರಲ್ಲೂ ಕರಾವಳಿ ಶೈಲಿಯ ಮೀನೂಟವನ್ನ ಬೆಂಗಳೂರಿನಲ್ಲಿ ಸವಿಬೇಕು ಅಂತ ಯಾರೆಲ್ಲ ಭಾವಿಸಿರ್ತೀರೋ ಅವರಿಗೆಲ್ಲ ಒಂದು ಸೂಪರ್ ಡೂಪರ್ ಆಗಿರುವ ಬಾಳೆ ಎಲೆಯ ಮೀನೂಟ ಕೈಬೀಸಿ ಕರಿತಾ ಇದೆ. RR ಫಿಶ್ ಲ್ಯಾಂಡ್ ಒಂದೊಳ್ಳೆಯ ಮತ್ತು ಥೇಟ್ ಕರಾವಳಿ ಸ್ಟೈಲ್ ಮೀನೂಟವನ್ನ ನಿಮಗೆ ಉಣಬಡಿಸೋದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲೇ ಮೀನೂಟವನ್ನ ಮಾಡಬೇಕು ಅಂತ ತುಂಬಾ ದೂರದಿಂದ ಇಲ್ಲಿಗೆ ಹುಡುಕಿ ಬರ್ತಾರೆ ಜನ. ಇನ್ನು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಮೀನೂಟವನ್ನ ಸವಿಯೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ. ಇನ್ನು ಹೋಟೆಲ್ನ ಅಕ್ಕಪಕ್ಕ ಆಫೀಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿರೋದ್ರಿಂದ ಕೊಲೀಗ್ಸ್ ನೊಟ್ಟಿಗೆ ಬರ್ತಾರೆ. ಅಷ್ಟೇ ಅಲ್ಲ, ಇಲ್ಲಿಗೆ ಸಾಕಷ್ಟು ಸೆಲೆಬ್ರಿಟೀಸ್, ರಾಜಕಾರಣಿಗಳು ಕೂಡ ಇಲ್ಲಿ ವೆರೈಟಿ ಫಿಶ್ ಸವಿಯೋದಕ್ಕೆ ಬರ್ತಾರಂತೆ. ಹಾಗಾದ್ರೆ ಇಲ್ಲಿ ಏನಂತ ಸ್ಪೆಷಾಲಿಟಿ ಇದೆ? RR ಫಿಶ್ ಲ್ಯಾಂಡ್ ನಲ್ಲಿ ಯಾವೆಲ್ಲ ವೆರೈಟೀಸ್ ಲಭ್ಯ ಇರುತ್ತೆ? ಇಲ್ಲಿನ ಸ್ಪೆಷಾಲಿಟೀಸ್ ಏನೆಲ್ಲ ಇದೆ ಗೊತ್ತಾ? ಬನ್ನಿ ನೋಡೋಣ. ಯಾವೆಲ್ಲ ವೆರೈಟೀಸ್ ಫಿಶ್ ಲಭ್ಯ ಇರುತ್ತೆ ಅಂತ ನೋಡೋದಾದ್ರೆ, ಅಬ್ಬಬ್ಬಾ, ಫಿಶ್ ಮೇಲೆ ಕೆಂಪಾಗಿ ಬಿದ್ದಿರುವ ಸ್ಪೈಸಿ ಮಸಾಲೆಯನ್ನ ನೋಡಿದ್ರೆ ಎಂತಹವರಿಗೂ ಬಾಯಲ್ಲಿ ನೀರೂರಿಸುವಂತಿರತ್ತೆ. ಫಿಶ್ ಕರಿ ಮೀಲ್ಸ್, ಚಿಕನ್ ಬಿರಿಯಾನಿ, ಜೊತೆಗೆ RR ಫಿಶ್ ಲ್ಯಾಂಡ್ ಸ್ಪೆಷಲ್ ಆದಂತಹ ಪ್ರಾನ್ಸ್ ಗೀ ರೋಸ್ಟ್, ಕ್ರಾಬ್ಸ್ ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್ ಕೂಡ ಸಿಗತ್ತೆ. ಇನ್ನು ಯಾವೆಲ್ಲ ಫಿಶ್ ಐಟಮ್ಸ್ ಗಳು ಸಿಗತ್ತೆ ಅಂತ ನೋಡೋದಾದ್ರೆ, ಅಂಜಲ್, ಪಾಂಪ್ರೇಟ್, ಕಾನೆ, ನಂಗ್, ಕೊಡವೈ, ಹೊಳೆಬೈಗೆ, ಬಾಂಗಡ, ಮಥಿ, ಸಿಲ್ವರ್ ಫಿಶ್ ಮತ್ತು ಕ್ರಾಬ್, ಇನ್ನು ಹಲವಾರು ಬಗೆಯ ವೆರೈಟೀಸ್ ಫಿಶ್ ಊಟವನ್ನ ನೀವಿಲ್ಲಿ ಸವಿಬಹುದು. ಇನ್ನು ಹೋಟೆಲ್ ಮಾಲೀಕರು ಏನಂತಾರೆ, ಬನ್ನಿ ಕೇಳೋಣ. ಹೆಸರು ರಾಜಾರಾಮ್ ಅಂತ. ಹೋಟ್ಲ್ ಹೆಸರು ಬಂದುಬಿಟ್ಟು RR ಫಿಶ್ ಲ್ಯಾಂಡ್. ನಮ್ಮದು ಮಸಾಲ ಎಲ್ಲ ಬಂದುಬಿಟ್ಟು ನಾವೇ ಖುದ್ದು ಪ್ರಿಪೇರ್ ಮಾಡ್ತೀವಿ, ಯಾವುದು ಹೊರಗಡೆಯಿಂದ ತೊಗೊಂಬರಲ್ಲ. ಆಮೇಲೆ ನಮ್ಮದು ಫೇಮಸ್ ಅಂದ್ಬಿಟ್ಟು ಗೀ ರೋಸ್ಟು, ಆಮೇಲೆ ತವಾ ಫ್ರೈ ಆಲ್ಮೋಸ್ಟ್ ಎಲ್ಲ ಕಡೆ ಫೇಮಸ್ ಇದೆ. ಸೆಲೆಬ್ರಿಟಿ ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಅವ್ರಿಗೆಲ್ಲ ಪಾರ್ಸೆಲ್ಲೇ ಜಾಸ್ತಿ ಹೋಗುತ್ತೆ. ಮತ್ತು ಹೋಟ್ಲಲ್ಲೂ ಕೂಡ ಕಸ್ಟಮರ್ ನೀವು ರಿವ್ಯೂಸ್ಗೆಲ್ಲ ಕೇಳಿರ್ಬೋದು. ಓಕೆ, ಗೀ ರೋಸ್ಟ್ ಬಂದುಬಿಟ್ಟು ನಿಮಗೆ ರೆಡ್ ಕಲರ್ ನೋಡೋದು ಕೂಡ ಕಲರ್ ಹಾಕಿದ್ದೀರಾ ಅಂತ ಅನ್ಕೊಬೋದು. ನಾವು ಯಾವುದು ಕಲರ್ ಹಾಕಲ್ಲ, ಒರಿಜಿನಲ್ ಬೆಡಗಿ ಮಿರ್ಚಿಯಿಂದನೇ ಕಲರ್ ಬಂದು ಅದು ಗೀ ರೋಸ್ಟ್ ಆ ಕಲರ್ ಬಂದಿರುತ್ತೆ. ಯಾವುದೇ ಕೂಡ ಕಲರ್ ಇದು ನಾವು ಮಿಕ್ಸ್ ಮಾಡಿರಲ್ಲ. ಹೋಟೆಲ್ನ ಮಾಲೀಕರಾದಂತಹ ರಾಜಾರಾಮ್ ಶೆಟ್ಟಿ ಅವರು ನಮ್ಮ ಹೋಟೆಲ್ಗೆ ಬಂದಂತಹ ಗ್ರಾಹಕರೆಲ್ಲರೂ ಕೂಡ ಇಲ್ಲಿನ ರುಚಿ ಮತ್ತು ಕರಾವಳಿಯ ಶೈಲಿಯ ಮೀನೂಟವನ್ನೇ ಸವಿದಷ್ಟು ತೃಪ್ತಿಯಾಗುತ್ತೆ ಅಂತಾರೆ. ಮತ್ತು ಮಧ್ಯಾಹ್ನ ಊಟದ ಸಮಯದಲ್ಲಿ ರೆಗ್ಯುಲರ್ ಆಗಿ ಫ್ಯಾಮಿಲಿ ಜೊತೆಗೆ ಹೆಚ್ಚಾಗಿ ಮತ್ತು ಫ್ರೆಂಡ್ಸ್ ಭೇಟಿ ನೀಡ್ತಾರೆ. ಖುಷಿಯಿಂದ ಬಾಳೆ ಎಲೆಯ ಬಾಡೂಟವನ್ನ ಸವಿತಾರೆ ಎಂದ್ರು. ಅಷ್ಟೇ ಅಲ್ಲ, ವಾರದ 7 ದಿನವೂ ಹೋಟೆಲ್ ತೆರೆದಿರತ್ತೆ. ನೀವು ಯಾವ ದಿನ ಬೇಕಾದ್ರೂ ಬರಬಹುದು. ಹೋಟೆಲ್ಗೆ ನೋ ರಜೆ ಎಂಬ ವಿಶೇಷ ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಜೊತೆಗೆ ಇಲ್ಲಿ ಮೀನೂಟವನ್ನ ಸವಿಯೋದಕ್ಕೆ ಸಾಕಷ್ಟು ಸೆಲೆಬ್ರಿಟೀಸ್ ಕೂಡ ಬರ್ತಾರೆ ಮತ್ತು ದೊಡ್ಡ ರಾಜಕಾರಣಿಗಳು ಕೂಡ ಬರ್ತಾರೆ ಮತ್ತು ಮನೆಗೂ ಕೂಡ ತಲುಪಿಸ್ತೇವೆ ಎಂದ್ರು. ಕ್ಯಾಂಟೀನ್ ಸರ್ವಿಸ್ ಕೂಡ ಲಭ್ಯ ಇರುತ್ತೆ. ಒಳ್ಳೆಯ ಗುಣಮಟ್ಟದ, ತುಂಬಾ ಫ್ರೆಶ್ ಆಗಿ ಇರುವಂತೆ ವ್ಯವಸ್ಥಿತವಾಗಿ ಸರ್ವಿಸ್ ಮಾಡ್ತಾರೆ. ಆನ್ಲೈನ್ ಸೇವೆ ಕೂಡ ಲಭ್ಯವಿರುತ್ತೆ ಎಂದ್ರು. ಇನ್ನು ಹೋಟೆಲ್ನ ವಿಶೇಷತೆಗಳನ್ನ ಹೇಳ್ತಾ, ನಮ್ಮಲ್ಲಿ ಫಿಶ್ ತುಂಬಾನೇ ಫ್ರೆಶ್ ಇರುತ್ತೆ ಮತ್ತು ಇಲ್ಲಿ ಬರುವ ಗ್ರಾಹಕರೆಲ್ಲರೂ ಕೂಡ ಅದನ್ನ ನೋಟಿಸ್ ಮಾಡಿ ಹೇಳ್ತಾರೆ, ಫಿಶ್ ತುಂಬಾ ಫ್ರೆಶ್ ಇದೆ ಅಂತ. ರೇಟ್ ಕೂಡ ರೀಸನಬಲ್ ಇರುತ್ತೆ. ಹಾಗೂ ನಮ್ಮ ಹೋಟೆಲ್ನ ಇನ್ನೊಂದು ವಿಶೇಷತೆ ಅಂದ್ರೆ, ನಾವಿಲ್ಲಿ ಯಾವುದೇ ಕೃತಕ ಬಣ್ಣವನ್ನ ಉಪಯೋಗಿಸೋದಿಲ್ಲ, ಅಜಿನೋಮೋಟೋ ಉಪಯೋಗಿಸೋದಿಲ್ಲ. ನಾವಿಲ್ಲಿ ಉಪಯೋಗಿಸುವ ಮಸಾಲೆಯನ್ನ ನಾವೇ ಸ್ವತಃ ತಯಾರಿಸ್ತೇವೆ, ಅದನ್ನೇ ಎಲ್ಲದಕ್ಕೂ ಕೂಡ ಬಳಸ್ತೇವೆ. ಸೋಡಾವನ್ನು ಕೂಡ ಬಳಸೋದಿಲ್ಲ. ಅದಕ್ಕೆ ಊಟ ಆದ ನಂತರ ನಿಮಗೆ ತುಂಬಾ ಹೊಟ್ಟೆ ಭಾರ ಅನಿಸೋದಿಲ್ಲ. ಜೊತೆಗೆ ಜನರ ಒಂದು ಆರೋಗ್ಯದ ದೃಷ್ಟಿಯಿಂದ ಮತ್ತು ರುಚಿಗಾಗಿ ನಮ್ಮಲ್ಲಿ ಕೊಬ್ಬರಿ ಎಣ್ಣೆಯನ್ನ ಉಪಯೋಗ ಮಾಡಲಾಗುತ್ತೆ. ಒಂದೊಳ್ಳೆ ಆರೋಗ್ಯಕರವಾದ, ಶುಚಿಯಾದ ಮತ್ತು ಫ್ರೆಶ್ ಆದಂತಹ ಪಕ್ಕಾ ಕರಾವಳಿ ಶೈಲಿಯ ಮೀನೂಟವನ್ನ ನೀವು ಸವಿಬೇಕಂದ್ರೆ RR ಫಿಶ್ ಲ್ಯಾಂಡ್ಗೆ ನೀವು ಒಮ್ಮೆ ಭೇಟಿ ಕೊಟ್ಟು ರುಚಿ ಸವಿರಿ ಎಂದ್ರು. ಇನ್ನು ಹೋಟೆಲ್ಗೆ ಬಂದ ಗ್ರಾಹಕರು ಹೇಳಿದ್ದೇನು, ಬನ್ನಿ ನೋಡೋಣ. ನಮ್ಮ ಊರಿನವರಿಗೆ ಹೇಗಂತೇಳಿ ಹೇಳಿದರೆ, ಕುಚ್ಚಕ್ಕಿ ಅನ್ನ ಮೀನು ಸಾರು ಸಿಕ್ಕಿದ್ರೆ ಅದಕ್ಕಿಂತ ಹೆಚ್ಚೇನೇನಿಲ್ಲ. ಮತ್ತು ಏನು ನಮಗೆ ಊರಲ್ಲಿ ಮನೆಯಲ್ಲಿ ಏನು ಟೇಸ್ಟ್ ಸಿಗುತ್ತೆ ಅದೇ ಥರ ಟೇಸ್ಟ್ ಇಲ್ಲಿ ಸಿಗುತ್ತೆ. ಇನ್ನೊಂದು ಯಾವುದೇ ರೀತಿಯ ಇದು ಕಲರ್ ಇರ್ಬೋದು, ಇದಿರ್ಬೋದು, ಅದನ್ನೆಲ್ಲ ಯಾವುದೂ ಇದು ಮಾಡಲ್ಲ. ಫ್ರೆಶ್ ಫಿಶ್ ತರ್ತಾರೆ. ಸೊ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನಮಗೇನಾದರೂ ಮನೆ ಥರ ಊಟ ಮಾಡಬೇಕು ಅಂತ, ಸ್ವಲ್ಪ ಪಾಕೆಟ್ ಫ್ರೆಂಡ್ಲಿ ಊಟ ಮಾಡಬೇಕಂತ ಹೇಳಿದರೆ ನಾನು ಈ ಪ್ಲೇಸನ್ನು ಸಜೆಸ್ಟ್ ಮಾಡ್ತೀನಿ. ನಾವಂತೂ ರೆಗ್ಯುಲರ್ ಕಸ್ಟಮರು. ಸೊ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನಾನು ವಾರಕ್ಕೆ 1-2 ಸಲ 3 ಸಲ ಇಲ್ಲಿ ಬರ್ತಾ ಇರ್ತೀನಿ. ನಾನೇನಕ್ಕೆ ಬರ್ತೀನಿ ಅಂದರೆ, ಇಲ್ಲಿ ಸ್ಪೆಷಲಿ ಫಿಶ್ಶು ತುಂಬ ಫ್ರೆಶ್ ಇರುತ್ತೆ. ಇವಾಗ ಯಾವುದೇ ಅಡುಗೆ ಆದರೂ ಟೇಸ್ಟ್ ಬರಬೇಕಂದ್ರೆ ನಾವು ಹಾಕೋ ಐಟಮ್ ಚೆನ್ನಾಗಿರಬೇಕು. ಫಿಶ್ ಫ್ರೆಶ್ ಇರುತ್ತೆ ಮತ್ತು ಫಿಶ್ ಕರಿ ಚೆನ್ನಾಗಿದೆ. ನಮ್ಗೆ ಊರಲ್ಲಿ ಊಟ ಮಾಡ್ದಂಗೆ ಆಗುತ್ತೆ. ಮತ್ತು ಬಾಯ್ಲ್ಡ್ ರೈಸ್ ಸಿಗುತ್ತೆ ಇಲ್ಲಿ. ಐಟಮ್ ಎಲ್ಲ ಚೆನ್ನಾಗಿದೆ.
ಮತ್ತು ಇನ್ನೊಂದು ಅಂದರೆ ಕಸ್ಟಮರ್ ಯಾವತ್ತು ರಿಪೀಟ್ ಆಗಬೇಕಂದ್ರೆ ನಾವು ಇವತ್ತು ತಿನ್ನೋ ಟೇಸ್ಟ್ಗಿಂತ ನಾಳೆ ಅದು ನಮ್ಮ ಮೇಲೆ ಪರಿಣಾಮ ಬೀರಬಾರ್ದು, ಏನು ಬ್ಯಾಡ್ ಇದೇನಾಗಬಾರ್ದು, ಆ ಥರ ಏನೂ ಆಗಲ್ಲ ಇಲ್ಲಿ. ಅದಕ್ಕೋಸ್ಕರ ಕಸ್ಟಮರ್ ರಿಪೀಟ್ ಆಗ್ತಾರೆ, ನಾನು ರಿಪೀಟ್ ಆಗ್ತಾಯಿದ್ದೀನಿ ಅಂತ ನನಗನ್ಸುತ್ತೆ. ಅವಾಗವಾಗ ಬರ್ತಾ ಇರ್ತೀವಿ ಇಲ್ಲಿಗೆ. ಫುಡ್ ಚೆನ್ನಾಗಿರುತ್ತೆ, ಫಿಶ್ ಐಟಮ್ಸ್ ಭಾರಿ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಫಿಶ್ ಐಟಮ್ಸ್ ಎಲ್ಲ ಫ್ರೆಶ್ ಇರುತ್ತೆ. ಫಿಶ್ ಮಸಾಲ ಐಟಮ್ ಚೆನ್ನಾಗಿರುತ್ತೆ. ಫಿಶ್ಗೆ ಹಾಕೋ ಮಸಾಲ ಫ್ರೆಶ್ ಆಗಿರುತ್ತೆ. ಮೀನೂಟ ಸಿಲ್ವರ್ ಫಿಶ್ ಫ್ರೈ. My name is Elma. I'm from Kerala. So here we see the number of restaurants which serve seafood is very less. So this is the second time we are coming here. So here the seafood is really good. It's very tasty and it's fresh. ನಾನು ರೆಗ್ಯುಲರಾಗಿ ಬರ್ತೀನಿ ಇಲ್ಲಿ. ನಾನು ರೆಗ್ಯುಲರಾಗಿ ಆಲ್ಮೋಸ್ಟ್ 1.5-2 ವರ್ಷದಿಂದ ಬರ್ತೀನಿ. ಮೀನೂಟ ಎಲ್ಲ ಚೆನ್ನಾಗಿರುತ್ತೆ, ಫ್ರೆಶ್ ಫಿಶ್ ಸಿಗಿರುತ್ತೆ, ಆಮೇಲೆ ಬಾಂಗಡ ಮತ್ತು ಕ್ರ್ಯಾಬು, ಪ್ರಾನು ಪ್ರತಿಯೊಂದು ಚೆನ್ನಾಗಿರುತ್ತೆ. ಇಲ್ಲಿ ಇವ್ರ ಊಟ ತುಂಬ ಚೆನ್ನಾಗಿರುತ್ತೆ, ಮತ್ತು ಕ್ರ್ಯಾಬು ಮತ್ತು ಪ್ರಾನ್. ನಮ್ಮದು ಇಲ್ಲೇ ಬಿಸ್ನೆಸ್ ಇರೋದ್ರಿಂದ ನಾವು ಡೈಲಿ ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಬರ್ತೀವಿ. ಫೇವ್ರೇಟ್ ಬಂದು ಫಿಶಲ್ಲಿ ಇಲ್ಲಿ ಆಲ್ವೇಸ್ ನಾವು ಬಂದಾವಾಗೆಲ್ಲ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀವಿ. ಬಂಗಡ ಇದೆ, ಆಮೇಲೆ ಅಂಜಲ್ ಫ್ರೈ ಚೆನ್ನಾಗಿ ಮಾಡ್ತಾರೆ, ಪ್ರಾನ್ಸ್ ಗೀ ರೋಸ್ಟ್ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ತವಾ ಫ್ರೈಯಲ್ಲಿ ನಿಮಗೆ ಪಾಂಪ್ರೇಟು, ಅಂಜಲ್ಲು ಮತ್ತು ಹೊಳೆಬೈಗೆ ಅಂತ ಬರುತ್ತೆ, ಅದು ಕೂಡ ಸೂಪರಾಗಿ ಮಾಡ್ತಾರೆ. ಬೇರೆ ಎಲ್ಲ ಫ್ರೈಯಲ್ಲಿ ಯಾವುದೂ ಇದಿಲ್ಲ, ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ಹಾಗೆ ಮೀನು ಸಾರು ಕೂಡ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ನಾವು ಅದಕ್ಕೋಸ್ಕರ ಇಲ್ಲಿ ಕರಾವಳಿ ಸ್ಟೈಲ್ ಊಟ ಮಾಡಬೇಕು ಅಂತಂದರೆ ಯಾವಾಗಲೂ ಇಲ್ಲಿ ಬರ್ತೀವಿ. ಯಾಕಂದರೆ ಬಾಯ್ಲ್ಡ್ ರೈಸ್ ಇದೆಯಲ್ಲ, ನಮಗೆ ಮಂಗಳೂರಲ್ಲಿ ಊಟ ಮಾಡಿ, ನಾವು ಆ್ಯಕ್ಚುಲಿ ಫ್ರಮ್ ಕೋಸ್ಟಲ್ ಆದ್ದರಿಂದ ನಮಗೆ ಕೋಸ್ಟಲ್ ಎಲ್ಲಿ ಏನು ಸಿಗುತ್ತೆ ಇದು ಇಲ್ಲಿ ಸಿಗುತ್ತೆ, ಅದು ಆ್ಯಸ್ ಇಟ್ ಈಸ್ ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಯಾವತ್ತೂ ನಾವು RR ಫಿಶ್ ಲ್ಯಾಂಡನ್ನು ಹುಡ್ಕೊಂಡು ಬರ್ತೀವಿ. ಈ ಹೋಟೆಲ್ನಲ್ಲಿ ಐ ಹ್ಯಾವ್ ಬೀನ್ ಕಮಿಂಗ್ ಇಯರ್ ಫಾರ್ 5 years. ಇವಾಗ ಈ ಹೋಟೆಲ್ನಲ್ಲಿ ತುಂಬ ನಿಮಗೂ ನಮ್ಮದು ಫೇವ್ರೇಟ್ ಐಟಮ್ ನೋಡಿರಿ, ಅಂಜಲ್ ಭಾಳ ಚೆನ್ನಾಗಿರುತ್ತೆ, ಫ್ರೆಶ್ ಸಿಕ್ಕಿದೆ. ಪಾಂಪ್ರೇಟ್, ದಟ್ ಈಸ್ ಮೈ ಫಸ್ಟ್ ಫೇವ್ರೇಟ್ ಇಸ್ ಪಾಂಪ್ರೇಟ್. ಇಟ್ಸ್ ಆಲ್ಮೋಸ್ಟ್ ಬಿನ್ 5 years, ಮಂತ್ಲಿ ಟ್ವೈಸ್ ಥ್ರೈಸ್ ಬರ್ತೀನಿ ವಿತ್ ಮೈ ಟೀಮ್ಸ್ ಕಾ ಬಿ ಫೇವ್ರೇಟ್ ಪ್ಲೇಸ್ ಇದೆ ಫಿಶ್ ಲ್ಯಾಂಡ್. ಏನಂದರೆ ಇವಾಗ ಫಿಶ್ ಕಾ ಫ್ರೆಶ್ನೆಸ್ ಭಾಳ ಚೆನ್ನಾಗಿರುತ್ತೆ, ಭಾಳ ಫ್ರೆಶ್ ಸಿಕ್ಕಿದೆ. ಇನ್ನು ಹೋಟೆಲ್ಗೆ ಬಂದಂತಹ ಗ್ರಾಹಕರು ಇಲ್ಲಿ ಸಿಗುವಂತಹ ವೆರೈಟೀಸ್ ತುಂಬಾನೇ ಸ್ಪೆಷಲ್ ಇರುತ್ತೆ. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಸಾಲೆ ಖಾರವನ್ನ ಹದ ಮಾಡಿ ಕೊಡ್ತಾರೆ. ನೀರ್ ದೋಸೆ ಜೊತೆ ಕೊಡುವ ಫಿಶ್ ಗ್ರೇವಿ ಅಂತೂ ತುಂಬಾ ರುಚಿಕರವಾಗಿರುತ್ತೆ. ಅಂಜಲ್ ಫಿಶ್ ಅಂದ್ರೆ ತುಂಬಾ ಇಷ್ಟ. ಇಲ್ಲಿ ಸಿಗುವ ಫಿಶ್ ಎಲ್ಲವೂ ಕೂಡ ತುಂಬಾನೇ ಫ್ರೆಶ್ ಇರುತ್ತೆ. ಮತ್ತು ಈ ಹೋಟೆಲ್ನ ಇನ್ನೊಂದು ವಿಶೇಷ ಅಂದ್ರೆ ಬ್ರೌನ್ ರೈಸ್ ಮತ್ತು ಮಜ್ಜಿಗೆ ಕೊಡ್ತಾರೆ. ಬಾಡೂಟದ ಜೊತೆಗೆ ಆರೋಗ್ಯಕರವಾದ ಊಟವನ್ನ ಸವಿಯೋದಕ್ಕೆ RR ಫಿಶ್ ಲ್ಯಾಂಡ್ ಹೇಳಿ ಮಾಡಿಸಿದ ಹೋಟೆಲ್ ಅಂತಾರೆ ಇಲ್ಲಿ ಬಂದಂತಹ ಜನ. ಜೊತೆಗೆ ಪಕ್ಕಾ ಕರಾವಳಿ ಶೈಲಿಯ ಮೀನೂಟವನ್ನ ನಾವಿಲ್ಲಿ ಸವಿಬಹುದು ಅಂತಾರೆ ಇಲ್ಲಿ ಬಂದಂತಹ ಗ್ರಾಹಕರು. ನೀವು ಕೂಡ ಕರಾವಳಿ ಶೈಲಿಯ ಮೀನೂಟವನ್ನ ಸವಿಬೇಕಂದ್ರೆ RR ಫಿಶ್ ಲ್ಯಾಂಡ್ ಕರಾವಳಿ ಶೈಲಿಯ ಮೀನೂಟ ಇಲ್ಲಿಗೊಮ್ಮೆ ಭೇಟಿ ಕೊಡಿ.